ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ಅಲ್ಪಸಂಖ್ಯಾತ ಮುರಾರ್ಜಿ ಒಂದು ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಅದರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ಒಂದು ವೆಬ್ಸೈಟ್ಗೆ ಬರ್ಬೇಕು ನೀವು, dam.karnataka.government.in ಅಂತ. ಇಲ್ಲಿ ಬಂದಾಗ ಇಲ್ಲೊಂದು ಲಿಂಕ್ ಹೋಗುತ್ತೆ, ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಹೇಳಿ, 2024-25 ಶೈಕ್ಷಣಿಕ ವರ್ಷಕ್ಕೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ MDRS, GMRS, ಡಾಕ್ಟರ್ APJKRS 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸ್ಕ್ರೀನ್ ಇದು ಬರುತ್ತೆ. ಇದು ಬಂದರೆ ಇಲ್ಲಿ ಜಾಹೀರಾತು ಅಂತಿರುತ್ತೆ. ಜಾಹೀರಾತು ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಇದು ಬರುತ್ತೆ. ಇಲ್ಲಿದೆ ಜಾಹೀರಾತು. ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇದೆ ಮಾರ್ಚ್ 15. ಹಾಕೋ ತಾರೀಕು 16ರಿಂದ ಈಗಾಗಲೇ ಸ್ಟಾರ್ಟ್ ಆಗಿದೆ, 10 ದಿನ ಆಯಿತು. ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಒಂದು ನಂಬರ್ಗೆ ಕನೆಕ್ಟ್ ಮಾಡಿ ಕೇಳ್ಬೋದು. ಅಪ್ಲಿಕೇಶನ್ ಹೇಗೆ ಹಾಕ್ಬೋದು ಅಂತಂದರೆ ಸೇವಾ ಸಿಂಧು ಪೋರ್ಟಲ್ ಇರುತ್ತೆ, ಅಲ್ಲಿ ಲಾಗಿನ್ ಆಗಿ ಹಾಕ್ಬೋದು. ಅದನ್ನು ನಾನು ಈಗ ಹೇಳ್ತೇನೆ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಅಧಿಸೂಚನೆ ಅಂತ ಕ್ಲಿಕ್ ಮಾಡಿದರೆ ಅದೇ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿ ನೋಟಿಫಿಕೇಶನ್ ಯಾವ ಬಂದಿದೆ ಅಲ್ಲ ಅಂತ, ಎಷ್ಟೆಷ್ಟು ಸ್ಕೂಲ್ಗಳಿದೆ ಅದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೆ ಇಲ್ಲಿ ಪ್ರತಿಯೊಂದು ಸ್ಕೂಲಿಗೆ ಎಷ್ಟೆಷ್ಟು ಸೀಟ್ಸ್ ಇರುತ್ತೆ, ಏನೇನು ರಿಸರ್ವೇಶನ್ ಇರುತ್ತೆ, ಅದೆಲ್ಲ ಇರುತ್ತೆ. ನೆಕ್ಸ್ಟ್ ಬಂದು ವಿದ್ಯಾರ್ಥಿಯ ಭಾವಚಿತ್ರ ಬೇಕು, ಜಾತಿ ಆದಾಯ ಪ್ರಮಾಣ ಪತ್ರದ ಒಂದು RD ನಂಬರ್ ಬೇಕು, ವಿಶೇಷ ವರ್ಗದಲ್ಲಿ ಏನಾದರೂ ಸೀಟನ್ನು ಕೊಡ್ತಾ ಇದ್ರೆ ಅದು ಒಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಇಲ್ಲಿ ನೋಡಿ, 90% ಪ್ರಶ್ನೆಗಳು ಇಲ್ಲಿಂದ ಬರುತ್ತೆ. ಒಂದು ಎಕ್ಸಾಮ್ ಹೇಗಿರುತ್ತೆ ಅಂತಂದ್ರೆ 100 ಪ್ರಶ್ನೆಗಳೊಂದು ಮುರಾರ್ಜಿ ಏನಿದೆ ಅದೇ ಒಂದು ಮಾದರಿಯಲ್ಲಿ ಇರುತ್ತೆ. ಮುರಾರ್ಜಿ ಆಲ್ರೆಡಿ ಬರ್ದಿದ್ದಾರಲ್ಲ, ಕನ್ನಡ ಮತ್ತು ಇಂಗ್ಲಿಷ್ ಇದ್ರಲ್ಲಿರುತ್ತೆ. 1ರಿಂದ 100 ಕ್ವಶನ್ಸ್ ಇರುತ್ತೆ. 120 ನಿಮಿಷ, 2 ಗಂಟೆ ಸಮಯ ಇರುತ್ತೆ. 90% ಕ್ವಶನ್ಗಳು 4 ಮತ್ತು 5ನೇ ತರಗತಿಯಿಂದ ಬಂದಿರುತ್ತೆ. ಕನ್ನಡ 20, ಇಂಗ್ಲಿಷ್ 20, ಗಣಿತ 20, ಪರಿಸರ ಅಧ್ಯಯನದಲ್ಲಿ ಸಾಮಾನ್ಯ ವಿಜ್ಞಾನ 20, ಸಾಮಾನ್ಯ ಜ್ಞಾನ ಮಾನಸಿಕ ಸಾಮರ್ಥ್ಯ 20. ನಾವು ಮುರಾರ್ಜಿಯಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಇರಲಿಲ್ಲ, ಸೊ ಅದು ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ಪರಿಸರಕ್ಕೆ 20 ಮಾರ್ಕ್ಸ್ ಮಾತ್ರ ಇರುತ್ತೆ. ನಂತರ ಇಲ್ಲಿ ನೋಡಿ, ಅರ್ಜಿ ಪ್ರಾರಂಭ ಕೊನೆಯ ದಿನಾಂಕ, ನಂತರ ಎಕ್ಸಾಮ್ ಡೇಟು, ಲಿಖಿತ ಪರೀಕ್ಷೆ ನಡೆಯುವ ಸಂಭವನೀಯ ದಿನಾಂಕ. ಸಂಭವನೀಯ, ಇದು ಫಿಕ್ಸ್ ಅಲ್ಲ, ಈ ಡೇಟ್ ಇರ್ಬೋದು. ಫಲಿತಾಂಶ ಪ್ರಕಟಣೆ ಮೇ 2ನೇ ತಾರೀಕು. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ? ಮೇ 1ನೇ ವಾರ. 2ನೇ ಸುತ್ತು ಮೇ 2ನೇ ವಾರ. 3ನೇ ಸುತ್ತು ಮೇ 3ನೇ ವಾರ. 4ನೇ ಸುತ್ತು ಮೇ 4ನೇ ವಾರ. ಇದು ಇಷ್ಟು ಮಾಹಿತಿ ಇದ್ರ ಬಗ್ಗೆ ನೋಡಿರಲ್ಲ, ಇದು ಇಂಪಾರ್ಟೆಂಟ್. ಆಮೇಲೆ ಅಪ್ಲಿಕೇಶನ್, ಸರ್ಕಾರ ಆದೇಶ, ವಿಶೇಷ ವರ್ಗದ ಸೂಚನೆ, ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಫಸ್ಟ್ ಏನು ಮಾಡ್ಬೇಕಂತಂದ್ರೆ, ನೀವು ನಿಮ್ಮದೇ ಆದಂಥ ಒಂದು ರಿಜಿಸ್ಟರ್ ಮಾಡಬೇಕು. ನೀವು ಆಲ್ರೆಡಿ ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ರಿಜಿಸ್ಟರ್ ಮಾಡಿ. ಆಮೇಲೆ ಇಲ್ಲಿ ಫೋನ್ ನಂಬರ್ ಅಥವಾ ಇಮೇಲ್ ID ಏನು ಕೇಳುತ್ತೆ, ಇಲ್ಲಿ ಪಾಸ್ವರ್ಡ್ ಹೊಡಿಬೇಕು. ಆನಂತರ OTP ಮೇಲೂ ನೀವು ಲಾಗಿನ್ ಆಗ್ಬೋದು, ಪಾಸ್ವರ್ಡ್ ಸೆಟ್ ಮಾಡಿದ್ರು ಕೂಡ ಲಾಗಿನ್ ಆಗ್ಬೋದು. ಇಲ್ಲಿ ಈ ಒಂದು ಇದನ್ನ ಎಂಟರ್ ಮಾಡಿ, ಆನಂತರ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಲಾಗಿನ್ ಆಗುತ್ತೆ. ಆನಂತರ ಇಲ್ಲಿ ನೋಡಿ, ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಒಂದು ಸರ್ಚ್ ಬಾಕ್ಸ್ ಬರುತ್ತೆ, ಇಲ್ಲಿ ಮುರಾರ್ಜಿ ಅಂತ ಟೈಪ್ ಮಾಡಿ. ಇಲ್ಲಿ ಮುರಾರ್ಜಿ ಟೈಪ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ ಮೈನಾರಿಟೀಸ್ ಟು ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲು, ಗೌರ್ಮೆಂಟ್ ಮುಸ್ಲಿಂ ರೆಸಿಡೆನ್ಷಿಯಲ್ ಸ್ಕೂಲ್, ಮೈನಾರಿಟಿ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ 3 ಸ್ಕೂಲ್ಸ್ ಬರುತ್ತೆ. ಇದರಲ್ಲಿ ಈ ಒಂದು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ನಿಮಗೆ. ಇಲ್ಲಿ ನೀವು ಕರ್ನಾಟಕ ರಾಜ್ಯದವನ ನಿವಾಸಿ ಹೌದು, ನೀವು ಬೆಳಗಾಂ ಜಿಲ್ಲೆಯ, ನೀವು ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡಿ, ತಾಲೂಕು ಯಾವುದು ಅಂತ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ರಾಮದುರ್ಗ. ಆಮೇಲೆ ಇಲ್ಲಿ ಸಿಲೆಬಸ್ ಟೈಪ್ ಅಂತ ಇರುತ್ತೆ. ಇಲ್ಲಿ ಸಿಲೆಬಸ್ ಇರುತ್ತೆ, ಸ್ಟೇಟ್ ಸಿಲೆಬಸ್ ಅಂತ, ಅಥವಾ CBSE ಯಾವುದಾದ್ರೂ ಸೆಲೆಕ್ಟ್ ಮಾಡಿ. ಇಲ್ಲಿ ಮೈನಾರಿಟಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ರಾಮದುರ್ಗ ಅಂತ ಇರುತ್ತೆ, ನೀವು ಸೆಲೆಕ್ಟ್ ಮಾಡಿ. ಅಂದರೆ ರಾಮದುರ್ಗದಲ್ಲಿ ಬರುವಂಥದ್ದು.
ಆನಂತರ ಈ ಎಲ್ಲಿ ಎಕ್ಸಾಮ್ ಬರೀತೀಯ ಎಕ್ಸಾಮ್ ಸೆಂಟರ್ ಅದು ಧಾರವಾಡ, ಇದು ಡಿಸ್ಟಿಕ್ ಅಲ್ಲಿ ಮಾತ್ರ ಇರುತ್ತೆ, ನಿಮ್ಮ ತಾಲೂಕಲ್ಲಿ ಇರಲ್ಲ. ಇದನ್ನು ಸೆಲೆಕ್ಟ್ ಮಾಡಬೇಕು. ಮಗುವಿನ ಫೋಟೋ ಸೆಲೆಕ್ಟ್ ಮಾಡಿ ಹಾಕಿದ್ದು, ಇದು 20 KB ಮೇಲೆ ಇರಬೇಕು. SATS ನಂಬರ್ ಹಾಕಿದ ತಕ್ಷಣ ಅವ್ರದ್ದೆಲ್ಲ ಡೀಟೇಲ್ಸ್ ಬರುತ್ತೆ, ಇದನ್ನೆಲ್ಲ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ತಂದೆ ಏನು ಮಾಡ್ತಾರೆ ಬರೀಬೇಕು, ತಂದೆ ಒಂದು ಮೊಬೈಲ್ ನಂಬರ್ ಹಾಕಬೇಕು, ಮತ್ತು ಮಗುವಿನ ವಿಳಾಸ ಇದು ಹಾಕಬೇಕು. ರಿಲಿಜಿಯನ್ನು, ಆನಂತರ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಕೊಟ್ಟರೆ ನೀವು ಯಾವ ಕ್ಯಾಟಗರಿಗೆ ಸೇರಿದ್ದೀರ, ನಿಮ್ಮದು ಕ್ಯಾಸ್ಟ್ ಯಾವುದು ಅಂತ ಬರುತ್ತೆ. ಅದೇ ಒಂದು RD ನಂಬರ್ ಇಲ್ಲಿ ಕೊಟ್ಟರೆ ನಿಮ್ಮ ಇನ್ಕಮ್ ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಅಗ್ರಿ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಈ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಮಾಡಿದ ಮೇಲೂ ಮತ್ತೆ ಕೇಳುತ್ತೆ, ಇದು ಬಂದು ಬ್ಲ್ಯಾಂಕ್ ಆಗಿರುತ್ತೆ. ಮತ್ತೆ ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಮತ್ತೆ ಒಳ್ಳೆ ರಾಮ್ದುರ್ಗ್ ಮಾಡಿ, ಆಮೇಲೆ ಮತ್ತೆ ಇದು ರಿಫ್ಲೆಕ್ಟ್ ಆಗ್ತಿರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಕೆಳಗಡೆ ಬಂದು ಅಗ್ರಿ ಅಂತ ಕ್ಲಿಕ್ ಮಾಡಿ ಇದನ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಕ್ರೀನಲ್ಲಿ ನಿಮಗೆ ಅನೆಕ್ಜರ್ ಅಟ್ಯಾಚ್ಮೆಂಟ್ ಅಂತ ಇರುತ್ತೆ, ಫಸ್ಟ್ ಬಟನ್ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಒಂದು ಯಾವ ಥರ ಬರುತ್ತೆ ಅಂತಂದರೆ ಅದು ಈ ಥರ ಬರುತ್ತೆ. ಫೈನಲ್ ಸಬ್ಮಿಟ್ ಆಗಿತ್ತು, ನಿಮ್ದು ಈ ನಂಬರ್ ಇರುತ್ತೆ, ಇದು ಟ್ರ್ಯಾಕಿಂಗ್ ನಂಬರು, ಇದು ಬೇಕಾಗತ್ತೆ, ಇದು ಡೇಟ್ ಹಾಕಿದ್ದು, ಇದು ನಿಮ್ಮ ಡೀಟೇಲ್ಸ್ ಇರುತ್ತೆ, ಇಲ್ಲಿ ನಿಮ್ಮ ವಿಳಾಸ ಕೂಡ ಇರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ. ಇದನ್ನ ಕಾದಿಟ್ಕೊಳ್ಬೇಕು. ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಟೈಮಲ್ಲಿ ಬೇಕಾಗುತ್ತೆ. ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಪಿಂಗ್ ಮಾಡಿ, ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು.